ಈ ಕ್ಷೇತ್ರ ಬಹಳ ದೊಡ್ಡದಿದು. ಒಟ್ಟು 1,055 ಲಕ್ಷ ಕೋಟಿ ಗ್ರಾಂಟ್ ಅನ್ನ ಕೊಟ್ಟಿದ್ದೇವೆ. ಇದು 130 ಕೋಟಿ ರಸ್ತೆಗೆ, 43 ಕೋಟಿ ಬ್ರಿಡ್ಜ್ಗೆ, ಇನ್ನು 320 ಕೋಟಿ ಬೇರೆ ಬೇರೆ ಗ್ರಾಂಟ್ ಅನ್ನ ಕೊಟ್ಟಿದ್ದೇವೆ ವಾರ್ಡ್ಗಳಿಗೆಲ್ಲ. ಹೊಸ ಫ್ಲೈಓವರ್ ಅನ್ನ ರೋಡ್ ಅಗಲ ಮಾಡಿಸಿ ಅಂತ ಹೇಳಿದ್ರು, ನೀವು ಜಾಗ ಬಿಡಿಸಿ ಅಂತ ಹೇಳಿದೆ. TDR ಬೇಕಾದ್ರೆ ಕೊಟ್ಬಿಡ್ತೀನಿ, ದುಡ್ಡಿಲ್ಲ ಅಂತ ಹೇಳ್ತೀನಿ. ಆ ಜಾಗದಲ್ಲಿ ಹೊಸದಾಗಿ 650 ಕೋಟಿ ರೂಪಾಯಿ ವೆಚ್ಚದ ಫ್ಲೈಓವರ್ ಅನ್ನ ಮಾಡ್ತಾ ಇದ್ದೀವಿ. ಇದಲ್ಲದೆ ಸದ್ಯದಲ್ಲೇ ಈಗೆಲ್ಲ ದಾಖಲೆಗಳು ಮಾಡ್ತಾ ಇದ್ದೀವಿ, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ. ಎಲ್ಲ ದಾಖಲೆಗಳನ್ನ ಕಂಪ್ಯೂಟರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಆಸ್ತಿಯ ಖಾತೆಗಳನ್ನ ಉಚಿತವಾಗಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಡೆಸ್ತಾ ಇದ್ದೇವೆ. ಸದ್ಯದಲ್ಲಿ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ಇದು ನಡೀತದೆ. ಇದಲ್ಲದೆ ಯಾರ್ಯಾರು ಮನೆ ಕಟ್ಸ್ಕೊಳ್ತೀರಿ 50-80 ಒಳಗಡೆ, ಯಾವ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ನೀವು ಯಾರು ಕೂಡ ಲಂಚ ಕೊಟ್ಟು ತಿರುಗಿ ಪರ್ಗಿ ಮಾಡಂಗಿಲ್ಲ. ಒಬ್ಬ ಇಂಜಿನಿಯರ್ ಹತ್ರ, ಒಬ್ಬ ಆರ್ಕಿಟೆಕ್ಟ್ ಹತ್ರ ಹೇಳಿದ್ರೆ ಕರೆಕ್ಟಾಗಿ ಕಾನೂನು ಪ್ರಕಾರ ಕಟ್ಟೋರು. ಅವರೆಲ್ಲ ನಂಬಿಕೆ ನಕ್ಷೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಆ ಕೆಲಸ ಕೂಡ ಮಾಡ್ತೇವೆ. ಫ್ರೀಯಾಗಿ ಪ್ಲಾನ್, ಮನೆ ಬಾಗಿಲಿಗೆ ಪ್ಲಾನ್, ನಿಮ್ಮ ಕಂಪ್ಯೂಟರಲ್ಲೇ ಪ್ಲಾನ್ ಅಪ್ರೂವಲ್, ಅದನ್ನು ಮಾಡ್ತಾ ಇದ್ದೀವಿ. ಇದಲ್ಲದೆ ನಮ್ಮ ಹೊಸ ಕಮಿಷನರ್ ಬಂದಿದ್ದಾರೆ, ಮಹೇಶ್ವರ ರಾವ್, ಮೆಟ್ರೋಲ್ ಇದ್ರು, ಈಗ ಕಾರ್ಪೊರೇಷನ್ ಕಮಿಷನರ್ ಬಂದಿದ್ದಾರೆ. ಗ್ರೇಟರ್ ಬೆಂಗಳೂರು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ, ಗವರ್ನರ್ ಸಾಹೇಬರು ಲಿಖಿತ ಕೊಟ್ಟಿದ್ದಾರೆ. ನಮ್ಮ ರಿಜ್ವಾನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರಿಗೆ ಹೊಸ ರೂಪ ಬರ್ತಾ ಇದೆ. ಸದ್ಯದಲ್ಲೇ ಇನ್ನು 2-3 ದಿನದಲ್ಲಿ ಚಾಲನೆ ಆಗ್ತದೆ. ಅದಾದ ತಕ್ಷಣ ಇಡೀ ಬೆಂಗಳೂರನ್ನ ಕಸವನ್ನ ಕ್ಲೀನ್ ಮಾಡೋಂಥ ಕೆಲಸ